ಸರ್ ಇದು 6.5 ಎಕರೆ ಜಮೀನು ಸೇಲ್ಗಿರೋದು ಸರ್. ಇದು ನೋಡ್ತಾ ಇದ್ರಲ್ಲ, ಇದು ಅರ್ಕಾವತಿ ನದಿ, ಇದ್ರ ಅಟ್ಯಾಚ್ಡ್ ಇರುವಂಥದ್ದೇ 6.5 ಎಕರೆ. ಇಲ್ಲಿ ನೋಡ್ತಾ ಇರ್ಬೋದು ಸರ್, ಇದು ಆಲ್ರೆಡಿ ತೆಂಗಿನ ತೋಟ ಫಲ ಕೊಡ್ತಾ ಇದೆ. ಇಲ್ಲೇನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾಳೆಯಿಂದನೇ ರಿಟರ್ನ್ ಸ್ಟಾರ್ಟ್ ಆಗುತ್ತೆ. ನಮಗೆ ಬೇಜಾರಾದರೆ ಮಡಿಕೇರಿ, ಮುನ್ನಾರು, ಸಕಲೇಶ್ವರ ಹೋಗ್ತೀವಿ. ಅದಕ್ಕೆ ಮೀರಿಸೋ ಜಾಗ ಬೆಂಗಳೂರು ಹತ್ತಿರದಲ್ಲೇ ಸೇಲ್ಗಿದೆ ಅಂತ ನಿಮಗೆ ಗೊತ್ತಾ? ಆ ಜಾಗ ಇದೆ. ಸೈಟ್ಗೇನು ಸರ್, ದುಡ್ಡಿದ್ರೆ ಮೆಜೆಸ್ಟಿಕ್ಕಲ್ಲೂ ಸಿಗುತ್ತೆ, ಗಾಂಧಿನಗರಲ್ಲೂ ಸಿಗುತ್ತೆ. ಆದರೆ ಸಿಟಿ ಹತ್ರ ಜಮೀನು ಬೇಕಂದರೆ ದುಡ್ಡಿದ್ರೂ ಸಿಗಲ್ಲ. ಅದರಲ್ಲಿ 6.5 ಎಕರೆ ದುರ್ಗಶ್ರೀ ವೆಂಚರ್ಸ್ ಅವರು ಲಾಂಚ್ ಮಾಡಿದ್ದೀವಿ. ಅದು ಅರ್ಕಾವತಿ ನದಿ ಪಕ್ಕದಲ್ಲಿ. ಇಂಥ ಪ್ರೈಮ್ ಲೊಕೇಶನಲ್ಲಿ ಎಲ್ಲಾದರೂ ಸಿಗತ್ತಾ? ಬಿಟ್ಟರೆ ಮತ್ತೆ ಸಿಗಲ್ಲ. ಇಲ್ಲಿ 5.5 ಗುಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಅರ್ಧ ಎಕರೆ ಬೇಕಾ, 10 ಗುಂಟೆ ಬೇಕಾ, 1 ಎಕರೆ ಬೇಕಾ, ನಾಳೆಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ವಿಕ್ರಮ್ ದುರ್ಗಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಕನಕಪುರ ರೋಡಲ್ಲಿ ದುರ್ಗಶ್ರೀ ವೆಂಚರ್ಸು ಒಂದು ಫಾರ್ಮ್ ಲ್ಯಾಂಡ್ನ ಲಾಂಚ್ ಮಾಡಿದ್ದಾರೆ. ಆ ಫಾರ್ಮ್ ಲ್ಯಾಂಡ್ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತಾ ಇರ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸರ್ ಇದು ನೋಡಿ, ನಾವು ಇವಾಗ ಕನಕಪುರ ರೋಡ್ ಬಂದ್ಬಿಟ್ಟು ನೀಡ್ಗಲ್ಲು ಅಂತ ಒಂದು ಊರು ಬರುತ್ತೆ. ಅದೇ ಊರಲ್ಲಿ ಮಾಡಿರೋ ಅಂಥ ಇದು ಜಮೀನು ಸೇಲ್ಗಿರೋದು. ನೋಡಿ, ಟೋಟಲ್ 6.5 ಎಕರೆ ಬೌಂಡ್ರಿ. ಇದು ತೆಂಗಿನ ತೋಟ ಆಯಿತು ಸರ್. ತೆಂಗಿನ ತೋಟದಲ್ಲೇ ಇದೆ. ಇದು ಮಿನಿಮಮ್ ಇಲ್ಲಿ 5.5 ಗುಂಟೆ ಪರ್ಚೇಸ್ ಮಾಡಬೇಕಾಗುತ್ತೆ. 5.5 ಗುಂಟೆ ತಗೊತೀರಾ, 10 ಗುಂಟೆ ತಗೊತೀರಾ, ಅರ್ಧ ಎಕರೆ, 1 ಎಕರೆ ಎಲ್ಲ ಮಾರಾಟ ಮಾಡ್ತಾಯಿದ್ದಾರೆ. ನೀವು ಇನ್ಮೇಲೆ ಸರ್, ಇಲ್ಲಿವರೆಗೂ ಒಂದು ಟ್ರೆಂಡ್ ಇತ್ತು, ಸೈಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು. ಇನ್ಮೇಲೆ ಜಮೀನು ಯಾರೂ ಮಾರಲ್ಲ ಸರ್, ರೈತರು. ಯಾಕಂದರೆ ಇವಾಗ ಜಮೀನು ಕೊಡ್ತಾ ಇಲ್ಲ. ಅದು ಜಮೀನು ಕೊಟ್ಟರು ಹತ್ತಿರದಲ್ಲಿ, ಈಗ ಸಿಟಿ ಹತ್ತಿರದಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಇದು ಕನಕಪುರದಲ್ಲೇ ಮಾಡಿರೋ ಅಂಥ ಜಮೀನಿದು. ಅದರಿಂದ ನೀವು ಈ ಜಮೀನು ಇವತ್ತೇನಾದರೂ ತಗೊಂಡ್ರೆ ನಾಳೆ ರಿಟರ್ನ್ಸ್ ಮಾರಿದ್ರೂ ಒಳ್ಳೆ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ರಿಟರ್ನ್ಸ್ ಬರೋದಂತೂ ಗ್ಯಾರಂಟಿ. ಯಾಕಂದರೆ ಸುತ್ತಲೂ ಒಂದು ಒಳ್ಳೆ ವ್ಯೂ ಇರೋವಂಥ ಜಾಗ ಇದು. ಯಾಕಂದರೆ ನೀವು ಅರ್ಕಾವತಿ ನದಿ ಆಗಿರ್ಬೋದು, ಹಾಗೆ ಇಲ್ಲಿ ತೋಟ ಆಗಿರ್ಬೋದು, ಇದು ರೆಡಿ ಇರೋಂಥ ಜಾಗ. ಇವತ್ತು ತಗೊಂಡು ನಾಳೆ ಮಾರ್ತೀವಿ ಅಂದರೂ ಇಂಥ ಕಡೆ ಜಮೀನು ಸಿಗೋದು ಗ್ಯಾರಂಟಿ ನಿಜವಾಗ್ಲೂ ಸಿಗಲ್ಲ. ಆದರೆ ನಾವೊಂದು 6.5 ಎಕರೆ ಜಮೀನು ಮಾರಾಟಕ್ಕೆ ಇಕ್ಕಿದ್ದೀವಿ ಸರ್. ಯಾರಾದರೂ ಒಂದು ಕೃಷಿ ಭೂಮಿನ ಪರ್ಚೇಸ್ ಮಾಡಬೇಕಂದ್ರೆ ಒಳ್ಳೆ ನೇಚರ್ ಇರೋ ಕಡೆ ಪರ್ಚೇಸ್ ಮಾಡಬೇಕಂತ ಯೋಚನೆ ಮಾಡ್ತಾರೆ. ನಮ್ಮ ಜಮೀನು ಪಕ್ಕದಲ್ಲಿ ನಿಮಗೆ ನೇಚರ್ ಸಿಕ್ಕಾಪಟ್ಟೆ ಇದೆ. ಫಾರ್ ಎಕ್ಸಾಂಪಲ್ ತಗೊಳಕ್ಕೆ ಹೋದರೆ ಒಂದು ಚುಂಚೆ ಫಾಲ್ಸ್ ಆಗಿರ್ಬೋದು, ಸಂಗಮ ಫಾಲ್ಸ್ ಆಗಿರ್ಬೋದು, ಮತ್ತು ಮೇಕದಟ್ಟ ಆಗಿರ್ಬೋದು, ತುಂಬ ಹತ್ತಿರದಲ್ಲೇ ಇರೋದ್ರಿಂದ ಇದು ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು. ಅದು ಬೇಡ ಸರ್, ನಮ್ಮ ಜಮೀನು ಪಕ್ಕದಲ್ಲೇ ನಿಮ್ಗೆ ಅರ್ಕಾವತಿ ನದಿ ಹರಿತಾ ಇರೋದ್ರಿಂದ ಇಂಥ ಲೊಕೇಶನ್ ಎಲ್ಲಾದರೂ ಸಿಗತ್ತಾ ಸರ್? ಸಿಗೋದಕ್ಕೆ ಚಾನ್ಸೇ ಇಲ್ಲ. ಅದರಲ್ಲೂ 6.5 ಎಕರೆ ಜಮೀನು ಮಾರಾಟಕ್ಕಿದೆ. ನಾಳೆಗೆ ರಿಜಿಸ್ಟ್ರೇಷನ್ ಆಗುವಂಥ ಪ್ರಾಪರ್ಟಿ. ಹಾಗೆ ಇದು ನೀವು ಅಥವಾ ಅಗ್ರಿಕಲ್ಚರ್ ಮಾಡ್ಕೊತೀರಾ ಅಥವಾ ಫಾರ್ಮ್ ಹೌಸ್ ಕಟ್ಕೊಳ್ಳೋದಕ್ಕೂ ಇದು ರೆಡಿ ಇರೋವಂಥ ಪ್ರಾಪರ್ಟಿ. ಹಾಗೆ ಸರ್, ಇದು ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಬರೋದಂತೂ 100% ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು ಸರ್. ಜಮೀನು ಅನ್ನೋ ಅಷ್ಟಿಗೆ ಬರೀ ಇದೇ ಥರ ಜಮೀನನ್ನ ನಾವು ಕೊಡೋಲ್ಲ. ಇದರಲ್ಲಿ ಎಲ್ಲ ಥರ ಡೆವಲಪ್ಮೆಂಟ್ಸ್ ಕೊಡ್ತೀವಿ. ಎಲ್ಲ ನಿಮಗೆ 20 ಫೀಟ್ ವೈಡ್ ರೋಡ್ ಕೊಟ್ಟು, ಮತ್ತು ಎಂಟ್ರೆನ್ಸ್ ಆರ್ಚ್ ಆಗಿರ್ಬೋದು, ಕ್ಲಬ್ ಹೌಸ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಸೈಟ್ ಮಾರ್ಕಿಂಗ್ ಆಗಿರ್ಬೋದು, ವಾಟರ್ ಕಲೆಕ್ಷನ್ ಆಗಿರ್ಬೋದು, ಪವರ್ ಕಲೆಕ್ಷನ್ ಆಗಿರ್ಬೋದು, ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು, 24/7 ಸೆಕ್ಯೂರಿಟಿ ಆಗಿರ್ಬೋದು, ಎಲ್ಲನೂ ಕೊಟ್ಟು ಕಡಿಮೆ ಪ್ರೈಸಲ್ಲಿ ಲಾಂಚಿಂಗ್ ಮಾಡ್ತಾಯಿದ್ದೀವಿ ಸರ್. ಸರ್, ಡಾಕ್ಯುಮೆಂಟ್ ವಿಚಾರಕ್ಕೆ ಬರೋದಾದರೆ ನಿಮ್ಗೆ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಬೇಕಂದ್ರೆ ಯಾವ ಥರ ಕಾನೂನು ಇರುತ್ತೆ ಅದೇ ಥರ ನೀವು ಒಂದು ಪಾನಿ ಮಾಡಿ, ಸ್ಕೆಚ್ ಮಾಡಿ, ರಿಜಿಸ್ಟ್ರೇಷನ್ ನಾಳೆಗೆ ರೆಡಿ ಮಾಡಿಕೊಡ್ತೀವಿ. ನಿಮ್ಗೆ 5.5 ಗುಂಟೆ ಬೇಕಾ, 11 ಗುಂಟೆ ಬೇಕಾ, ಬಂದು ಚೆಕ್ ಮಾಡಿ, ನನಗೆ 10 ಗುಂಟೆ ಬೇಕು ಸರ್, ನಾನು ಪಾನಿ ಮಾಡಿಕೊಟ್ಟು ರಿಜಿಸ್ಟ್ರ್ ಮಾಡಿಕೊಡಿ ಅಂದರೆ ರೆಡಿ ಇದೆ ಸರ್. ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಗೆ ಯಾವುದು ತಲೆ ಕೆಡಿಸ್ಕೊಳ್ಳೋಂಗೆ ಇಲ್ಲ ಸರ್. ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಕನಕಪುರ ರೋಡಲ್ಲಿ ಫಸ್ಟ್ ಟೈಮು ನೀವು ನೋಡ್ತಾ ಇರ್ಬೋದು. ಫಾರ್ಮ್ ಲ್ಯಾಂಡ್ ಅನ್ನೋದು ನೀವು ಎಲ್ಲ ಕಡೆ ಚೆಕ್ ಮಾಡಿ. ಆದರೆ ದುರ್ಗಶ್ರೀ ವೆಂಚರ್ಸ್ ಮಾರೋ ಅಂಥ ಪ್ರೈಸು, ಬೆಸ್ಟ್ ಪ್ರೈಸ್ ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಕೊಟ್ಟು 699 ಫಾರ್ ಸ್ಕ್ವೇರ್ ಫೀಟ್ ಲಾಂಚಿಂಗ್ ಆಫರ್ ಅಂತ ಕೊಡ್ತಾ ಇದ್ದೀವಿ. ಬನ್ನಿ, ಲಾಂಚಿಂಗಲ್ಲೇ ಬುಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಈ ಪ್ರೈಸ್ ಸಿಗುತ್ತೆ. ಹೋಗ್ತಾ ಹೋಗ್ತಾ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತದೆ ಸರ್. ಬನ್ನಿ, ಸೈಟ್ ಲೊಕೇಶನ್ ನೋಡಿ. ನಿಮ್ಗೆ ಓಕೆ ಆಯ್ತು ಅಂದರೆ ಒಂದು ಡಾಕ್ಯುಮೆಂಟ್ ಚಾರ್ಜಸ್ ಅಂತ ಇರುತ್ತೆ. ಡಾಕ್ಯುಮೆಂಟ್ ತೊಗೊಂಡೋಗಿ ಲೀಗಲ್ ಚೆಕ್ ಮಾಡಿ. ನಿಮ್ಗೆ ಓಕೆ ಆಯ್ತು ಅಂದರೆ ನಾಳೆಗೆ ರಿಜಿಸ್ಟ್ರೇಷನ್ ರೆಡಿ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಸರ್. ಡೈರೆಕ್ಟಾಗಿ ಬರೋದಾದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಲೊಕೇಶನ್ ಕಳಿಸ್ತಾರೆ, ಡೈರೆಕ್ಟಾಗಿ ಬರ್ಬೋದು. ಅಥವಾ ನಮ್ಮ ಕಂಪ್ನಿ ಕಡೆಯಿಂದ ಫ್ರೀ ಸೈಟ್ ವಿಸಿಟ್ ಇರುತ್ತೆ. ನೀವೇನಾದ್ರು ಫ್ಯಾಮಿಲಿ ಸಮೇತ ಬರ್ತೀವಿ ಅಂದರೆ ಕಂಪ್ನಿ ಕಡೆಯಿಂದನೇ ಪ್ರೊವೈಡ್ ಮಾಡಿಕೊಡ್ತೀವಿ ಸರ್. ಇದು ಬಂದು ಕನಕಪುರ ಅಲ್ಲಿ ಬಂದ್ಬಿಟ್ಟು ನೀಡ್ಗಲ್ಲು ಅಂತ, ಕನಕಪುರ ರೋಡಿಂದ ನಿಮ್ಗೆ ಜಸ್ಟು KMF ಬರುತ್ತೆ. ಅಲ್ಲಿಂದ ನೀಡ್ಗಲ್ಲು ಅಂತ ನೀವು ಲೊಕೇಶನ್ ಹಾಕ್ಕೊಂಡ್ರೆ ಸಾಕು, ಡೈರೆಕ್ಟಾಗಿ ಈ ಲೇಔಟ್ ಕರ್ಕೊಂಡು ಬರುತ್ತೆ. ಬನ್ನಿ, ಇದೇ ಊರಿನ ರೈತರು ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಜಮೀನು ತಗೊಳ್ಳೋದ್ರಿಂದ ಏನೆಲ್ಲ ಉಪಯೋಗ ಇರುತ್ತೆ ಅಂತ ಅವ್ರ ಹತ್ರನೇ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾವ ಊರು ನಿಮ್ಮದು? ನಮ್ಮ ನೀಡ್ಗಲ್ಲು. ನೀಡ್ಗಲ್ಲು. ಇಲ್ಲಿ ಜಮೀನು ಮಾಲೀಕರು ನೀವು? ನಾವೇ ಮಾಲೀಕರು. ಇಲ್ಲಿ ಜಮೀನು ತಗೊಳ್ಳೋದ್ರಿಂದ ಏನೆಲ್ಲ ಉಪಯೋಗ ಇದೆ? ನೀವೇನಾದರೂ ಬೆಳೆಸ್ಬೋದು, ಮತ್ತು ತೋಟ ಮಾಡ್ಬೋದು, ಮನೆ ಕಟ್ಬೋದು, ಮತ್ತು ಬೆಂಗಳೂರು ಹತ್ರ ಇದೆ, ಮಾರಾಟಕ್ಕೆ ಮಾರ್ಬೋದು.